ಫಸ್ಟ್ ಒನ್ ನಾವು ₹30 ಸರ್. ಆದರೆ ಮಾಮೂಲಿ ಏನಿದೆಯೋ ಮಾರ್ಕೆಟಲ್ಲಿ ಏನಿದೆಯೋ ಅದೇ ಸರ್, ಬೇರೆ ಏನಿಲ್ಲ. ₹5 ಇದೆ. ಏನು ಅಂತಂದರೆ ₹5 ಈ ಥರನೂ ಸಿಗುತ್ತೆ, ₹5 ವಿತ್ ಕವರು ಸಿಗುತ್ತೆ, ವಿತೌಟ್ ಕವರು ಸಿಗುತ್ತೆ. ಅಂದರೆ ಎಲ್ಲ ರೀತಿಯೂ ಕೊಡಬೇಕು ಅನ್ನೋ ಉದ್ದೇಶದಿಂದ. ಎಷ್ಟೋ ಜನ ಅಂಗಡಿಲಿ ಹೋದಾಗ ಏನಾಗುತ್ತೆ, ಪ್ರತಿದಿನ ಕೈ ಇಕ್ತಾ ಇದ್ರೆ, ಹಿಂಗೆ ಓಪನ್ ಮಾಡಿ ಕೈ ಇಕ್ತಾ ಇದ್ರೆ ಅಷ್ಟು ಜನಕ್ಕೆ ಬೇಜಾರಾಗುತ್ತೆ. ಆದರೆ ಈ ಥರ ಪ್ಯಾಕೆಟ್ ಏನಾದರೂ ₹5 ಬಂದರೆ ಇದನ್ನು ಮುಟ್ಟೇ ಇರಲ್ವಲ್ಲ ಸರ್. ಅಂದರೆ ಪ್ಯೂರು, ಎಲ್ಲೂ ಯಾವುದು ಕೆಮಿಕಲ್ ಆ್ಯಡ್ ಆಗೋಲ್ಲ, ಯಾರು ಮುಟ್ಟಿರಲ್ಲ, ಧೂಳಾಗಲ್ಲ ಅನ್ನೋ ಉದ್ದೇಶದಿಂದ ಒಂದು ಹೆಲ್ತಿ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾರ್ಕೆಟಿಗೆ ತರ್ತಾ ಇದ್ದೀವಿ ಸರ್. ಬರುತ್ತೆ ಸರ್. ಆದರೆ ಸ್ಪೆಷಲ್ ನಮ್ಮ ಜೀನಿ ವಾಟರ್ ಆ್ಯಂಡ್ ಜೀನಿ ಜೆರಿ ವಾಟರ್ ಎರಡೂ ಸಮೇತ 6ನೇ ತಿಂಗಳಲ್ಲಿ ಮಾರ್ಕೆಟಿಗೆ ಬರುತ್ತೆ ಸರ್. ಸರ್ ಇಲ್ಲ ಸರ್, ಅಂದರೆ ಮಾರ್ಕೆಟಲ್ಲಿ ನಾವು ಬೆಳಿಬೇಕು ಅಂದರೆ ಹೊಸತನ ತರ್ತಲೇ ಇರಬೇಕು. ಯಾಕೆಂದರೆ ಒಂದು ಕಂಪ್ನಿ ಅಂದರೆ ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು ಸರ್. ಎಲ್ಲಾದ್ರ ಮೇಲೂ ಡಿಪೆಂಡ್ ಆದರೆ ಇವತ್ತು ನೋಡಿ ಸರ್, ವಿದೇಶಿ ಕಂಪ್ನಿಗೂ 150 ಪ್ರಾಡಕ್ಟ್ ಇರ್ತವೆ. ಯಾಕೆಂದರೆ ಅವ್ರು ಏನು ಮಾಡ್ತಾರೆ, ಈ ಬಿಸ್ನೆಸ್ ಕಡಿಮೆ ಆಯ್ತು ಅಂದರೆ ಇನ್ನೊಂದು ಕಡಿಮೆ ಆಯ್ತು ಅಂದರೆ ಇನ್ನೊಂದು, ಆ ಥರ ಉದ್ದೇಶದಿಂದ ಕಂಪ್ನಿ ಬೆಳೀತಾ ಇದೆ ಸರ್. ನಮ್ಮದು ಸಮೇತ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಜಾಸ್ತಿ ಮಾಡಬೇಕು, ನಾವು ಸಮೇತ ಸದೃಢರಾಗಬೇಕು ಅನ್ನೋ ಉದ್ದೇಶ ಏನಾದರೂ ಇದ್ದರೆ ನಾವು 100% ಪ್ರಾಡಕ್ಟ್ನ ಜಾಸ್ತಿ ಮಾಡಲೇಬೇಕು ಸರ್. ಸರ್ ಇಲ್ಲಿ ಲೋಕಲಲ್ಲಿ ಉದ್ಯೋಗ ಕೊಟ್ಟಂಗೆ ಆಗುತ್ತೆ ಅಂತ ಸರ್. ಈಗ ಹೊರಗಡೆನೂ ಮಾಡ್ಬೋದು ಸರ್, ಹೊರಗಡೆ ಕೊಟ್ಟರು ನಮ್ಮ ಕನ್ನಡಿಗರೇ ಕೆಲಸ ಮಾಡೋದು. ಆದರೆ ಲೋಕಲಲ್ಲಿ ತುಂಬ ಕಷ್ಟ ಇದೆ ಸರ್. ಈಗ ನೋಡಿ, ಪ್ರತಿದಿನ ಏನಿಲ್ಲ ಅಂದರೆ 5-6 ಜನ ಕೆಲಸ ಕೊಡಿಕೆ ಬರ್ತಾ ಇರ್ತಾರೆ. ಆ ಕೆಲಸಗಾರ ನಮ್ಮಲ್ಲೇ ಲೋಕಲಲ್ಲಿ ಮಾಡಿ ಲೋಕಲಲ್ಲಿ ಕೆಲಸ ಕೊಟ್ಟರೆ ಆರಾಮಾಗಿರ್ತಾರೆ ಸರ್. ಈಗ ನೋಡಿ, ನಮ್ಮ ಯರಗುಂಟೆ ಸುತ್ತಮುತ್ತ 10 ಹಳ್ಳಿಗೆ ಇದು ಆಧಾರ ಆಗಿದೆ ಸರ್. ಆದರೆ ತುಂಬ ಖುಷಿ ಪಡ್ತಾರೆ 10 ಹಳ್ಳಿಯರ ಸಮೇತ, ನಮಗೊಂದು ಎಂಪ್ಲಾಯ್ ಸೃಷ್ಟಿ ಆಯ್ತಪ್ಪ, ನಮಗೊಂದು ಒಳ್ಳೆಯ ಉದ್ಯೋಗ ಸೃಷ್ಟಿ ಆಯಿತು ಅಂತ ತುಂಬ ಖುಷಿ ಪಡ್ತಾರೆ ಸರ್. ಇಲ್ಲ ಸರ್, ಅಂದರೆ ಬರ್ತಾ ಎಲ್ಲ ಥರನೂ ಬರ್ತವೆ ಸರ್. ಫುಡ್ಡು ಪ್ರಾಡಕ್ಟು ಇರ್ತವೆ, ಬೇರೆ ಪ್ರಾಡಕ್ಟು ಇರ್ತವೆ. ಆದರೆ ಜನಗಳಿಗೆ ಹೆಲ್ಪ್ ಆಗೋಂಥ ಪ್ರಾಡಕ್ಟ್ ಮಾತ್ರ ಇರ್ತವೆ ಸರ್. ಓಕೆ, ಥ್ಯಾಂಕ್ಸ್ ಸರ್. ಇಲ್ಲಿ ಸಕ್ಕರೆ ಆ್ಯಡ್ ಮಾಡಲ್ಲ, ಅಂದರೆ ಪ್ಯೂರ್, ಅಂದರೆ ಪ್ಯೂರ್ ಬೆಲ್ಲ ಕಡಲೆ ಬೀಜ ಅಷ್ಟೇ ಸರ್. ಇದರಲ್ಲಿ ಗ್ಲುಕೋಸ್ 3 ಥರ ಬಿಟ್ಟರೆ ಬೇರೆ ಏನೂ ಆ್ಯಡ್ ಮಾಡಲ್ಲ ಸರ್. ಅಂದರೆ ಪ್ಯೂರ್ ಮಾರ್ಕೆಟಲ್ಲಿ ಏನಿದೆಯೋ ಅದೇ ಥರ ಇದೆ. ಆದರೆ ಅದರಲ್ಲಿ ಸ್ವಲ್ಪ ಪ್ರಮಾಣನೂ ಸಕ್ಕರೆ ಇಲ್ದಂಗೆ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ಕೊಡ್ತಾ ಇದ್ದೀವಿ ಸರ್. ಅಂದರೆ ಒಂದು ತಿಂದರೆ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ ತಿಂದೆ, ಕಡಲೆ ಬೀಜ ಚುಕ್ಕಿ ತುಂಬ ಚೆನ್ನಾಗಿತ್ತಪ್ಪ ಅನ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ತರ್ತಾ ಇದ್ದೀವಿ ಸರ್. ಸರ್ ನಮ್ಮ ಜೀನಿ ಕಂಪ್ನಿಲಿ ಯಾವುದೇ ಪ್ರಾಡಕ್ಟ್ ಬಂದರೂ ನಮ್ಮ ಪ್ರಾಡಕ್ಟಿಗೆ ನಾವೇ ಅಂಬಾಸಿಡರ್ ಸರ್, ಬೇರೆ ಯಾರೂ ಇಲ್ಲ ಸರ್. ಸರ್ ಈಗ
ಹೊರೆ ಕಡಿಮೆ ಅನ್ನೋಕ್ಕಲ್ಲ ಸರ್. ಈಗ ವ್ಯವಸಾಯ ಮಾಡೋದಕ್ಕೆ ವ್ಯವಸಾಯ ಮಾಡ್ತಾ ಇರ್ತಾರೆ ಸರ್. ಈಗ ಸೊಪ್ಪು ಬೆಳೆಯೋದು ಹೇಗೆ ಅಂತಂದು ಆ ವ್ಯವಸಾಯಗಾರನ ಬೆಳೆ ಮಾತ್ರ ಗೊತ್ತಿರುತ್ತೆ ಸರ್. ಅದನ್ನು ಯಾರನ್ನೋ ತಂದುಬಿಟ್ಟು ಸೊಪ್ಪು ಈ ರೀತಿ ಬೆಳಿತೀವಿ ಅಂದರೆ ಅವ್ರಿಗೆ ಗೊತ್ತಿರಲ್ಲ ಸರ್. ಈ ಚುಕ್ಕಿ ಯಾವ ರೀತಿ ರೆಡಿ ಆಗುತ್ತೆ, ಕಡಲೆ ಬೀಜ ಯಾವ ರೀತಿ ಆಗುತ್ತೆ, ಅದರಲ್ಲಿ ಬೆಲ್ಲ ಎಲ್ಲಿಂದ ತರ್ತೀವಿ ಅಂತ ಪೂರ್ತಿ ಜ್ಞಾನ ನಮಗಿರುತ್ತೆ ಸರ್. ನಾವೇ ಜನಗಳಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಸರ್. ಈಗ ಏನೂ ಗೊತ್ತಿಲ್ಲದನ್ನ ತಂದುಬಿಟ್ಟು ನಾವೇನಾದರೂ ಇದಕ್ಕೆ ಬಿಟ್ಟರೆ ಅವರು ನಾವು ಸ್ಕ್ರಿಪ್ಟಲ್ಲಿ ಏನು ಕೊಟ್ಟಿರ್ತೀವಿ ಅದನ್ನು ಮಾತ್ರ ಹೇಳ್ತಾರೆ ಸರ್. ಅದರಿಂದ ನಮ್ಮ ಕಂಪ್ನಿಗೆ ನಾವೇ ಅಂಬಾಸಿಡರ್ ಆಗಿದ್ದರಿಂದ ಈ ಮಟ್ಟಕ್ಕೆ ಬೆಳೀತಾ ಇದೆ ಸರ್.